ನುಗ್ಗೆ ಸೊಪ್ಪು ಪಲ್ಯ ಮಾಡೋದು ಹೇಗೆ ನೋಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರೋ ಸಾಮಾನು. ಗ್ಯಾಸ್ ಹಚ್ಕೊಳ್ಳೋಣ. ಸೊಪ್ಪನ್ನ ಬೇಯಕ್ಕಿಡೋಣ. ಸ್ವಲ್ಪ ನೀರು ಹಾಕೋಣ, ಸ್ವಲ್ಪ ಉಪ್ಪು. ಇದನ್ನು ಇವಾಗ ಕ್ಲೀನಾಗಿ ಮುಚ್ಚಿಡೋಣ. ಒಂದು 5 ನಿಮಿಷ ಬೇಯಲಿ. 5 ನಿಮಿಷ ಆಗಿದೆ. ಇವಾಗ ಇದು ರೆಡಿ ಆಗಿತ್ತು. ಈಗ ಇಷ್ಟು ಬೆಂದರೆ ಸಾಕು. ಇದನ್ನು ಒಂದು ಬಟ್ಲಲ್ಲಿ ಸೋಸ್ಕೊಳ್ಳೋಣ. ಇವಾಗ ಕಡಾಯಿ ಇಟ್ಟು ಒಂದು 3 ಚಮಚದಷ್ಟು ಎಣ್ಣೆ, ಸಾಸಿವೆ, 2 ದಪ್ಪ ಈರುಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತಾ ಇರ್ರಿ. ಈ ರೀತಿ ಇದ್ದರೆ ಸಾಕು. ಈಗ 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸೊಪ್ಪಿಗೆ ಉಪ್ಪು ಹಾಕಿದ್ದೀವಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡ್ರೆ ಸಾಕು. ಸ್ವಲ್ಪ ಉಪ್ಪು ಸಾಕಿದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ 3 ಮೊಟ್ಟೆ ಒಡೆದಾಕೋಣ. ಚೆನ್ನಾಗಿ ಕಲಸಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಅದ್ರ ಜೊತೆಗೆ ಇದು ಮಿಕ್ಸ್ ಆಗ್ತಾ ಇದೆ. ಚೆನ್ನಾಗಿ ಕಲಿಸ್ಬಿಡ್ತಾ ಇರಬೇಕು. ಹೀಗೆ ಇಷ್ಟು ಫ್ರೈ ಆದರೆ ಸಾಕು. ಇದು ಇವಾಗ ಒಂದು 2 ಚಮಚದಷ್ಟು ತೆಂಗಿನಕಾಯಿ ತುರಿದಿರೋದು, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದರೊಳಗಡೆ ಒಂದು 5 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಈ ಥರ ಈಗ ಸೊಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಮಾಡಿಕೊಟ್ರೆ ಸಣ್ಣ ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ. ಒಂದು ಸತಿ ನೀವು ಮನೇಲಿ ಮಾಡಿ ನೋಡ್ರಿ. ಇದು ಆಗಿದೆ. ಈಗ ಸಾಕು. ಈ ರೀತಿ ಬಂದರೆ ಸಣ್ಣ ಮಕ್ಕಳಿಗೂ ಇಷ್ಟ ಆಗುತ್ತೆ. ಆಯ್ತು, ಈಗ ಗ್ಯಾಸ್ ಆಫ್ ಮಾಡಿ ಮುಚ್ಚಿಡೋಣ. 5 ನಿಮಿಷ ಬಿಟ್ಟು ಪ್ಲೇಟಿಗೆ ಹಾಕೋಣ.